ಹೆಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ಎಣ್ಣೆ ಬದನೆಕಾಯಿ ಮಾಡಿ ತೋರಿಸ್ತಾ ಇದ್ದಾರೆ. ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಮ್ಮಿ ಮೊದಲು ಈ ಗುಂಡು ಬದನೆಕಾಯಿನ ಈ ರೀತಿ 4 ಭಾಗ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದಾರೆ, ಯಾಕಂದರೆ ಬದನೆಕಾಯಿ ಕಪ್ಪಾಗಬಾರ್ದು ಅಂತ. ಈಗ 2 ಸ್ಪೂನಷ್ಟು ಹುಚ್ಚೆಳ್ಳು, ಗರಂ ಮಸಾಲ, ಹಾಗೆ ಗಸಗಸೆ, ಈರುಳ್ಳಿ, ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದಾರೆ, ಹಾಗೂ 2 ಟೊಮೆಟೊ, ತೆಂಗಿನಕಾಯಿ ತುರಿ 1 ಕಪ್ನಷ್ಟು, ಬೆಳ್ಳುಳ್ಳಿ, ಹಾಗೂ ಒಂದು ಸಣ್ಣ ಕಪ್ನಷ್ಟು ಕಡಲೆ ಬೀಜ, 3 ರಿಂದ 4 ಸ್ಪೂನಷ್ಟು ಸಾಂಬಾರು ಪುಡಿ, ಎಣ್ಣೆ, ಸ್ವಲ್ಪ ಹುಣಸೆಹಣ್ಣ ಬಿಸಿ ನೀರಿಗೆ ಹಾಕಿಟ್ಕೊಂಡಿದ್ದಾರೆ, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಒಂದು ಬಾಣಲಿಗೆ ಕಡಲೆ ಬೀಜನ ಹಾಕಿ ಹುರ್ಕೊಳ್ಳೋಣ. ಇಲ್ಲಿ 2 ರಿಂದ 3 ಸ್ಪೂನಷ್ಟು ಕಡಲೆ ಬೀಜ ಇದೆ. ಕಡಲೆ ಬೀಜನ ಹಾಗೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ತೆಗೆದಿಟ್ಕೊಂಡು ಈಗ ಇದಕ್ಕೆ ಹುಚ್ಚೆಳ್ಳನ್ನ ಹಾಕ್ಕೊಳ್ಳೋಣ. ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಹೀರೋಯಿನ್ ಇಂಗ್ರೀಡಿಯೆಂಟ್ಸ್ ಗಾಯ್ಸ್, ಈ ರೆಸಿಪಿಗೆ ಇವೆರಡು ಬೇಕೇ ಬೇಕು, ತುಂಬ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಅದು ಸೌಂಡ್ ಬರುತ್ತೆ ಗಾಯ್ಸ್, ಸಿಡಿಯುತ್ತೆ. ಸೊ ಅವಾಗ ಅದನ್ನು ತೆಗೆದಿಟ್ಕೊಳ್ಳಿ. ಈಗ ಎಣ್ಣೆ ಬದನೆಕಾಯಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಜಾರ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ, ಟೊಮೆಟೊ, 1 ಸ್ಪೂನಷ್ಟು ಗಸಗಸೆ, ಹಾಗೂ ಈರುಳ್ಳಿ, ತೆಂಗಿನಕಾಯಿ ತುರಿ, ಸಾಂಬಾರು ಪುಡಿ 3 ರಿಂದ 4 ಸ್ಪೂನಷ್ಟು ತಗೊಂಡಿದ್ದೀವಿ, ಮನೇಲೆ ಮಾಡಿರುವಂಥದ್ದು ಗೈಸ್. ಸಾಂಬಾರು ಪುಡಿ ಹಾಕೊಂಡಿದ ನಂತರ ಇದಕ್ಕೆ ಹುಣಸೆ ಹಣ್ಣು ಹಾಕೋತಾ ಇದ್ದೀವಿ, ಅದನ್ನು ರುಬ್ಕೊಂಡ್ವಿ. ಈಗ ಇನ್ನೊಂದು ಸಣ್ಣ ಜಾರ್ ತಗೊಂಡು ಹುರಿದಿರುವಂಥ ಕಡಲೆ ಬೀಜ ಹಾಗೂ ಹುಚ್ಚೆಳ್ಳನ್ನ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಒಂದು ಸಣ್ಣ ಬಟ್ಲಿನಷ್ಟು ಎಣ್ಣೆ ಹಾಕೊಳ್ಳೋಣ. ಆ್ಯಕ್ಚುಲಿ ಎಣ್ಣೆ ನೋಡಿದ್ರೆ ಜಾಸ್ತಿ ಅನಿಸ್ಬೋದು, ನಾವು ಹಾಕೋತಿರೋ ಮಸಾಲೆಗೆ ಇದು ಸಫಿಷಿಯೆಂಟಾಗಿ ಸಾಕಾಗುತ್ತೆ ಗೈಸ್. ಈಗ ರುಬ್ಬಿರುವಂಥ ಮಸಾಲೆನ ಒಂದು ದೊಡ್ಡ ಬಟ್ಲಿಗೆ ಹಾಕ್ಕೊಳ್ಳೋಣ, ಹಾಗೂ ಪುಡಿ ಮಾಡಿರುವಂಥ ಕಡಲೆ ಬೀಜ ಹುಚ್ಚೆಳ್ಳನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದೊಂದೇ ಬದನೆಕಾಯಿಗೆ ಇದನ್ನು ಮಸಾಲೆನ ಫಿಲ್ ಮಾಡಬೇಕು. ಅದನ್ನು ಹೇಗೆ ಮಾಡ್ತಾರಂತೆ ಮಮ್ಮಿ ತೋರಿಸ್ತಾರೆ ನೋಡಿ. ಈ ರೀತಿ ಒಂದೊಂದೇ ಬದನೆಕಾಯಿಗೆ ಮಸಾಲೆನ ಫಿಲ್ ಮಾಡ್ಕೋಬೇಕು, ಒಳಗಡೆ ಎಲ್ಲ ನೀಟಾಗಿ ಹಿಡಿಯೋ ಥರ. ಎಣ್ಣೆ ಬದನೆಕಾಯಿನ 3-4 ಥರ ಮಾಡ್ಬೋದು ಗೈಸ್, ಅದನ್ನು ಮುಂದೆ ಮಮ್ಮಿ ಹೋಗ್ತಾ ತೋರಿಸ್ತಾರೆ ನಿಮಗೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಲೇಬೇಕು ಅಂತ ಕೂಡ ಹೇಳ್ತೀನಿ. ನೋಡಿ, ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದು ರೆಡಿಯಾಗಿದೆ. ಈಗ ಎಣ್ಣೆನೂ ಕಾದಿದೆ. ಎಣ್ಣೆ ಹಾಕೋದಕ್ಕೂ ಮುಂಚೆನೇ ಫಿಲ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಒಂದು 5 ರಿಂದ 6 ನಿಮಿಷ ಮಸಾಲೆ ಹಿಡಿಯೋದಕ್ಕೆ ಬಿಟ್ಟರು ಆಯಿತು. ನಂತರ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಒಂದೊಂದೇ ಬದನೆಕಾಯಿನ ಎಣ್ಣೆಗೆ ಬಿಡಬೇಕು. ಮಸಾಲೆ ಜೊತೆಗೆ ಬದನೆಕಾಯಿನ ಹಾಕ್ಕೊಂಡಿದ್ದು ರೆಡಿಯಾಗಿದೆ. ಈಗ ಇದನ್ನು ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ರೀತಿ ಮಸಾಲೆ ಎಣ್ಣೆನ ಬಿಡಬೇಕು. ಹಾಗೆ ಒಂದು ಸಲ ಮೇಲೆ ಕೆಳಗೆ ತಿರುಗಿಸ್ಕೊಳ್ಳಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕೊಳ್ಳಿ. ನಿಮಗೆ ಗ್ರೇವಿ ಎಷ್ಟು ತಿಕ್ಕಾಗಬೇಕೋ ಅಷ್ಟನ್ನು ನೋಡಿ ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಹಾಗೆ ರುಚಿ ನೋಡಿ ಉಪ್ಪನ್ನ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಸಲ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಕುಕ್ ಮಾಡಿದ್ರೆ ಸೂಪರಾಗಿರೋ ಎಣ್ಣೆ ಬದನೆಕಾಯಿ ಅಥವಾ ಎಣ್ಗಾಯಿ ಗೊಜ್ಜು ಅಂತ ಏನು ಹೇಳ್ತೀವಲ್ಲ ಅದು ರೆಡಿ ಆಗುತ್ತೆ. ನಾವು ಮಸಾಲೆ ತುಂಬುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ, ಸೊ ಲಾಸ್ಟಲ್ಲಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾಗಿ ರುಚಿಯಾದ ಎಣ್ಗಾಯಿ ಗೊಜ್ಜು ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ಅನ್ನ, ಮುದ್ದೆ ಎಲ್ಲದ್ರ ಜೊತೆನೂ ಸೂಪರ್ ಕಾಂಬಿನೇಷನ್.
ಜೋಳದ ರೊಟ್ಟಿ ಜೊತೆಗಂತೂ ಸಖತ್. ನೀವು ಇದನ್ನು ಮನೇಲಿ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳೋದನ್ನ ಮರಿಬೇಡಿ. ಹುಚ್ಚೆಳ್ಳು ಕಡಲೆ ಬೀಜನ ಹಾಕೋದನ್ನಂತೂ ಮಿಸ್ ಮಾಡಲೇಬೇಡಿ ಗೈಸ್. ಹುಚ್ಚೆಳ್ಳು ಎಲ್ಲ ಅಂಗಡಿಲೂ ಸಿಗುತ್ತೆ, ಕೇಳಿ ಕೊಡ್ತಾರೆ. ಹಾಗೆ ಈ ರೆಸಿಪಿ ಜೊತೆ ನಮ್ಮ ವಿಡಿಯೋನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.